ನಮಸ್ಕಾರ, ನಾನು ಸುಪ್ರೀತ್ ಮೈಸೂರಿಂದ ತಮ್ಮ ಮುಂದೆ ಇನ್ನೊಂದು ನಿವೇಶನ ನೀವೇನು ನೋಡ್ತಾ ಇದ್ದೀರಾ 5080 ವೆಸ್ಟ್ ಫೇಸಿಂಗ್ ಸೈಟ್ ಇದು ಸೇಲ್ಗಿರುವಂಥದ್ದು ವಿಶ್ವಪ್ರಜ್ಞಾ ಬಡಾವಣೆ ಟಿ ನರಸೀಪುರ ರಸ್ತೆಯಲ್ಲಿರುವಂಥದ್ದು. ಇದನ್ನು ಗಮನಿಸಬೇಕಾಗಿರೋ ವಿಷಯ, ಭಾಳಷ್ಟು ವಿಶ್ವಪ್ರಜ್ಞಾ ಲೇಔಟ್ ಸೈಟ್ಗಳು ಭಾಳಷ್ಟು ಇರ್ತವೆ. ಇದಿರೋದು ಈ ಪರ್ಟಿಕ್ಯುಲರ್ ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ, ದಿಸ್ ಲೊಕೇಶನ್ ಇದು ಟಿ ನರಸೀಪುರ ರಸ್ತೆಯಲ್ಲಿ ಇರುವಂಥದ್ದು, ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ. ಅಂದರೆ ಸ್ವಲ್ಪ ಮುಂದೆ ಬಂದು ಎಡಭಾಗದಲ್ಲೇ ಇರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟಲ್ಲಿ 5080 ವೆಸ್ಟ್ ಫೇಸಿಂಗ್ ಸೈಟ್, ರೈಟ್ ಆಪೋಸಿಟ್ ದ ಪಾರ್ಕ್. ಇದು ಏನು ನೋಡ್ತಾ ಇದ್ದೀರಾ, ಪಾರ್ಕ್ ಮುಂಭಾಗದಲ್ಲೇ ಇರುವಂತಹ ಸೈಟ್ ಇದು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಅನುಮೋದಿತವಾಗಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಮುಂಬರುವ ದಿವಸಗಳಲ್ಲಿ ಇಲ್ಲಿ ಮನೆ ಕಟ್ಟಿದ್ರೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಸಿಗುವಂತಹ ಈ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ ವೆಸ್ಟ್ ಫೇಸಿಂಗ್ ಸೈಟು ಸೇಲ್ಗಿದೆ. ಎಲ್ಲಿದೆ ವಿಶ್ವಪ್ರಜ್ಞಾ ಬಡಾವಣೆ ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿ ಅಂತಂದರೆ ಸಿದ್ಧಾರ್ಥ ಲೇಔಟ್ ಇದೆ. ಸಿದ್ಧಾರ್ಥ ಲೇಔಟ್ ಆದ ನಂತರ ರಾಜಶೇಖರ್ ಐ ಹಾಸ್ಪಿಟ್ಲ್ ಇದೆ. ರಾಜಶೇಖರ್ ಐ ಹಾಸ್ಪಿಟ್ಲ ಸರಿಸುಮಾರು 3 ರಿಂದ 4 ನಿಮಿಷ ಟಿ ನರಸೀಪುರ ರಸ್ತೆಯಲ್ಲಿ ಹಾದು ಬಂದ ನಂತರ ಎಡಭಾಗದಲ್ಲೇ ಇರುವಂಥದ್ದು ಈ ವಿಶ್ವಪ್ರಜ್ಞಾ ಬಡಾವಣೆ. ಮೈಸೂರು ಮಧ್ಯಭಾಗದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸುಪ್ರೀತ್, ನೀವು ಸ್ವಲ್ಪ ಅದ್ರ ಬಗ್ಗೆಯೂ ಸಹ ಹೇಳಿ. ನೋಡಿ, ಮೈಸೂರು ಮಧ್ಯಭಾಗದಿಂದ ನಾನು ಏನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ, ಈ ಸೈಟ್ ಎಲ್ಲಿದೆ ಅಂತ ಹೇಳ್ತಾ ಇದ್ದೀನಿ, ಎಕ್ಸಾಕ್ಟ್ಲಿ 11 ಕಿಲೋಮೀಟ್ರ್ ಆಗುತ್ತೆ. ಸಿದ್ಧಾರ್ಥ ಲೇಔಟು ವೆರಿ ವೆಲ್ ನೋನ್ ಲೊಕೇಶನ್. ಸಿದ್ಧಾರ್ಥ ಲೇಔಟಲ್ಲಿ ಟೆರಿಷನ್ ಕಾಲೇಜ್ ಇದೆ, ಸಂಗೀತ ಕಾರ್ನರ್ ಅಂತ ಭಾಳಷ್ಟು ಲೊಕೇಶನ್ಗಳಿದೆ. ಅಲ್ಲಿಂದ ಇಲ್ಲಿಗೆ ಭಾಳಷ್ಟು ವೆಲ್ ನೋನ್ ಲೊಕೇಶನ್ ಇದೆ. ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 4.5 ರಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಭಾಳಷ್ಟು ಜನ ಕೇಳೋದು ಒಂದೇ ಮ್ಯಾಟ್ರು, ಸುಪ್ರೀತ್ ಕುಡಿಯೋ ನೀರು ವ್ಯವಸ್ಥೆ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. ನೀರಿನ ತೊಂದರೆ ಭಾಳಷ್ಟು ಜಾಗಗಳಿಗೆ, ಕಾರ್ಪೊರೇಷನ್ ನೀರು ಇಲ್ಲದೇ ಇರುವಂತಹ ಜಾಗಗಳಿಗೆ, ಕಬಿನಿ ವಾಟರ್ ಅಥವಾ ಕಾವೇರಿ ವಾಟರ್ಗಳು ಕಾಂತರ ಗೌರ್ಮೆಂಟ್ನಿಂದ ನೀರು ಸರಬರಾಜು ಇಲ್ಲದೇ ಇರುವಂತಹ ಭಾಳಷ್ಟು ಜಾಗಗಳಲ್ಲಿ ನೀರಿನ ತೊಂದರೆ ಇದೆ. ಇಲ್ಲಿ ಏನಿದೆ ಅಂತ ನೋಡಿ. ಈ ಏರಿಯಾದಲ್ಲಿ ನಾನು ಇವತ್ತು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ವಿಶ್ವಪ್ರಜ್ಞಾ ಬಡಾವಣೆ ಟಿ ನರಸೀಪುರ ರಸ್ತೆಯಲ್ಲಿ ಇದಕ್ಕೆ ಈ ಲೇಔಟ್ದೇ ಆದಂತಹ ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲಿಂದ ನಿಮಗೆ ನೀರು ದಿನನಿತ್ಯ ಸರಬರಾಜು ಆಗುವಂತಹ ವ್ಯವಸ್ಥೆ ಇದೆ. ಅದಲ್ಲದೆ ಅಕಸ್ಮಾತಾಗಿ ನಾನು ಇಂಡಿಪೆಂಡೆಂಟಾಗಿ ಒಂದು ಬೋರ್ವೆಲ್ ಹಾಕೋಬೇಕು, ಅದಕ್ಕೆ ಅದೇ ಒಂದು ನಮಗೆ ಆಪ್ಷನ್ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ಮಾಡ್ಕೋಬಹುದು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ನೋಡಿ. ಇವಾಗ ನಾನೇನು ಸೈಟ್ ಇದೆ ಅಂತ ಹೇಳ್ತಾ ಇದ್ದೀನಿ, ಅದರ ಮುಂದೆ ಇರುವಂತಹ ಸರಿಸುಮಾರು ದೊಡ್ಡದಾಗಿ ಬೃಹದಾಕಾರವಾದಂಥ 40 ಅಡಿ ರಸ್ತೆ ಇದೆ. ಅದರ ಮುಂಭಾಗದಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಕಂಬ ನೀವು ನೋಡ್ತಾ ಇದ್ದೀರಾ. ಎಲೆಕ್ಟ್ರಿಕ್ ಪೋಲು, ಯಾವುದೇ ತರಹ ತಂತಿಗಳು ಹೋಗಿಲ್ಲ. ಎಲೆಕ್ಟ್ರಿಕ್ ಕಂಬಗಳಲ್ಲಿ ಯಾವುದೇ ಥರ ವಿದ್ಯುತ್ ಕಂಬಗಳಲ್ಲಿ ತಂತಿಗಳಿದೆ, ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅದಕ್ಕೆ ಅಂತ ಕಂಟ್ರೋಲ್ ಬಾಕ್ಸ್ ಇದೆ. ಸರಿಸುಮಾರು ಇದು ಇವತ್ತಿನ ದಿವಸದಲ್ಲಿ ಮಾಡಿರುವಂಥ ಲೇಟಲ್ಲ, ಸರಿಸುಮಾರು 15 to 16 ಇಯರ್ಸ್ ಹಳೆಯ ರೆಸಿಡೆನ್ಷಿಯಲ್ ಲೇಔಟು. ಈಗಾಗಲೇ ಭಾಳಷ್ಟು ನೂರಾರು ಮನೆಗಳು ಏನು ಸೈಟ್ ಇದೆ, ಇದ್ರ ಹಿಂಭಾಗದಲ್ಲಿ ನೂರಾರು ಮನೆಗಳು ಈಗಾಗಲೇ ಕಟ್ಟಿಕೊಂಡು ವಾಸ ಇರುವಂತಹ ಲೊಕ್ಯಾಲಿಟಿ. ಯಾಕೆ ವಿಚಾರ ಹೇಳಿದೆ ಅಂತಂದರೆ, ವೀಕ್ಷಕರೇ, ಭಾಳಷ್ಟು ಮನೆಗಳಿದೆ ಅಂತಂದರೆ ನೀವು ಏನು ಅಸ್ಯೂಮ್ ಮಾಡ್ಕೋಬೋದು ಅಂತಂದರೆ, ಮೂಲಭೂತ ಸೌಕರ್ಯ ಅಂದರೆ ಯಾವ್ಯಾವುದು, ಡಾಕ್ಟರ್ ಕ್ಲಿನಿಕ್ ಇರ್ಬೋದು, ಮೆಡಿಕಲ್ ಶಾಪ್ ಇರ್ಬೋದು, ಶಾಪಿಂಗ್ ಸೆಂಟರ್ಗಳಿರ್ಬೋದು, 3G 5G 4G, ಸ್ವಿಗ್ಗಿ, ಝೊಮ್ಯಾಟೊ. ಭಾಳಷ್ಟು ಜನ ಇವೆಲ್ಲವೂ ಕೇಳ್ತಾರೆ. ಯಾಕೆಂದರೆ ಯಾಕೆ ಈ 4G 5G ತರಂಗಾಂತರಗಳ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಸಹ ಈ ವರ್ಕ್ ಫ್ರಮ್ ಹೋಮ್ ಅಂತ ಏನು ಕಲ್ಚರ್ ಇದೆ ನಮ್ಮಲ್ಲಿ, ಮನೆಯಲ್ಲೇ ಕೂತು ಕೆಲಸ ಮಾಡುವಂಥದ್ದು, ಅದಕ್ಕೆ 4G ಅಥವಾ 5G ತರಂಗಾಂತರಗಳು ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ಗಳು ಇಲ್ಲಿದ್ದಾರಾ ಅಂತ ಕೇಳ್ತಾರೆ. ಹೌದು, ನಾನು ಇಲ್ಲಿ ಬಂದಾಗ ನನ್ನ ಯೂಟ್ಯೂಬ್ನ ಚಾನಲಲ್ಲಿ ಯೂಟ್ಯೂಬ್ನ ವೀಡಿಯೋಗಳನ್ನ ಚೆಕ್ ಮಾಡಿದೆ, ಭಾಳಷ್ಟು ಜನತೆ ಫೋನಲ್ಲಿ ಮಾತಾಡಿದೆ, ನೋಡಿದ್ದೀನಿ. ಈ ಲೊಕೇಶನಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಈಸ್ ಇನ್ ಗುಡ್ ಸ್ಪೀಡ್. ಸೊ ನಾನು ಈ ವಿಡಿಯೋದಲ್ಲಿ ಪ್ರಪೋಸಿಂಗ್ ಏನು ಸೈಟು 5080 ರೈಟ್ ಆಪೋಸಿಟ್ ದ ಪಾರ್ಕ್ ಅಂತ ಹೇಳ್ತಾ ಇದ್ದೀನಿ, ಸೇಲ್ಗಿರುವಂಥದ್ದು ಮೈಸೂರು ಮಧ್ಯಭಾಗ, ಸರಿಸುಮಾರು 11 ಕಿಲೋಮೀಟ್ರ್ ಆಗುತ್ತೆ. ವಿಶ್ವಪ್ರಜ್ಞಾ ಬಡಾವಣೆ ಟಿ ನರಸೀಪುರ ರಸ್ತೆಯಲ್ಲಿರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ಇದರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್ನು, ಡೀಟೇಲ್ಸು, ಬ್ಯಾಂಕ್ ಲೋನು, ಓನರ್ ಮೀಟ್ ಎಲ್ಲವಕ್ಕೂ you can contact me or you can WhatsApp me on the given number at the description below. I'll see you again with another property in another place of Mysore. Thank you for watching this video. Bye-bye.